ಹಾಕ್ಬಿಟ್ಟು ಚಾಪೀಸಿಂದ ರಂಗೋಲಿ ಬರೋದು ಬಿಟ್ಟು ಮಲಗಿಬಿಟ್ಟಿರ್ತಾರೆ ಅವರು. ರಂಗೋಲಿ ಹಾಕೋದು ಉಷಕ್ಕಾಲದಲ್ಲಿ ಯಾಕೆ ಅಂದರೆ ಸಕಲ ದೇವತೆಗಳಿಂದ ಒಡಗೂಡಿಕೊಂಡು ಭಗವಂತ ತಾನು ವಿಹಾರವನ್ನ ಮಾಡಲಿಕ್ಕೆ ಬಂದಿದ್ದಾನೆ. ಯಾರ ಮನೆಯ ಮುಂದೆ ರಂಗೋಲಿಯನ್ನ ಹಾಕಿದ್ದಾರೆ ಆ ಮನೆಯ ರಂಗೋಲಿಯನ್ನ ನೋಡಿ ಭಗವಂತ ಇವರು ನನಗೆ ಸ್ವಾಗತ ಕೋರಿದ್ದಾರೆ ಅಂತ ಭಗವಂತ ತನ್ನ ಪರಿವಾರದೊಂದಿಗೆ ನಮ್ಮ ಮನೆಗೆ ಬರುತ್ತಾನೆ. ಬೆಳಗಿನ ಜಾವದಲ್ಲಿ ರಂಗೋಲಿಯನ್ನ ಹಾಕಿದರೆ ಹಿಂದಿನ ದಿವಸ ರಾತ್ರಿ ಹಾಕಿಟ್ರೆ ರಾತ್ರಿ ಅಡ್ಡಾಡೋರು ಯಾರ್ರಿ? ನಿಶಾಚರರು, ದೈತ್ಯರು, ಅವರೆಲ್ಲ ಮನೆಗೆ ಬರ್ತಾರೆ ನೋಡ್ರಿ. ಹಿಂದಿನ ದಿವಸ ಹಾಕಿಟ್ಬಿಟ್ರೆ ರಾತ್ರಿ ಕಾಲದಲ್ಲಿ ಬೆಳಗ್ಗೆ ಎದ್ದಾಕ್ಷಣ ನೋಡಬೇಕು, ಹೆಂಡತಿ ಕೈಯಲ್ಲಿ ಲಟ್ಟಣಿಗೆ ಇರ್ತದೆ, ಗಂಡನ ಕೈಯಲ್ಲಿ ಬೆಲ್ಟ್ ಇರ್ತದೆ. ಯಾಕೆ ಅಂದರೆ ಹಿಂದಿನ ದಿವಸ ರಂಗೋಲಿ ಹಾಕಿದ್ದರ ಪ್ರಭಾವ ರಾತ್ರಿಯಲ್ಲಿ. ಬೆಳಗ್ಗೆ ಹಾಕಬೇಕ್ರಿ ರಂಗೋಲಿಯನ್ನ. ಉಷಕ್ಕಾಲದಲ್ಲಿ ಅರುಣೋದಯದಲೆದ್ದು ಆ ಚಮನ ಕೃತಿಯಿಂದ ಪರಿಶುದ್ಧರಾಗಿ ಇಹಪರಗಳಿಂದ 2 ವಿಧ ಸುಖವೀವ ಗುರು ಮಧ್ವಮುನಿವರನ ಪರಮಮತ ಪಿಡಿದು ಹರಿಕಥಾಮೃತ ಸವಿದು ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರುಮಂತ್ರ ಜಪಿಸಿ ಭಾನುವರ್ಘ್ಯವನಿತ್ತು ನಿತ್ಯ ತೃಪ್ತಗೆ ವೈಶ್ವ ದೇವ ಬಲಿಹರಣ ಅತಿಥಿ ಪೂಜೆಗಳಿಂದ ಇಷ್ಟೆಲ್ಲ ಕಾರ್ಯಗಳು ಮನೆಯಲ್ಲಿ ನಡೆಯಬೇಕು. ಅಂದಾಗ ಮನೆಯಲ್ಲಿ ನೆಮ್ಮದಿ ಇರ್ತದೆ, ಸಂಪತ್ತು ಬರುತ್ತದೆ. ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಧರ್ಮ ಕಾರ್ಯಗಳು ನಡೀತಾ ಇದ್ದರೆ ಮನೆ ಒಂದು ಉತ್ತಮವಾದ ಮಾರ್ಗದಲ್ಲಿ ಸಾಗ್ತದೆ, ಮನಸ್ಸು ಉತ್ತಮವಾದ ಮಾರ್ಗದಲ್ಲಿ ಸಾಗ್ತದೆ, ಮಕ್ಕಳು ಉತ್ತಮವಾದ ಮಾರ್ಗದಲ್ಲಿ ಸಾಗ್ತಾರೆ, ಮನೆಯೂ ಕೂಡ ಉತ್ತಮವಾದ ಮಾರ್ಗದಿಂದಲೇ ಬರುತ್ತದೆ, ಇನ್ನೊಂದು ಮನೆಯೂ ಕೂಡ ಕಟ್ಟಲಿಕ್ಕೆ ಅನುಕೂಲವಾಗ್ತದೆ. ಹೀಗೆ ಇರಬೇಕು. ಮನೆಗೆ ಭವನ ಅಂತ ಕರೀತೇವೆ. ಭವನ ಅಂದ್ರೆ ಏನು? ಭ ಅಂದರೆ ಭಗವಂತ. ಅವನ ಎಲ್ಲ ರೀತಿಯಾದ ಕಾರ್ಯಗಳು ಮನೆಯಲ್ಲಿ ನಡೀತಾ ಇದ್ದರೆ ಅದು ಭವನ. ಭಗವಂತನ ಕಾರ್ಯಗಳು ನಡೀಲಿಲ್ಲ ಅಂದ್ರೆ ಭ ಹೋಯಿತು, ಉಳಿದಿದ್ದೇನು? ಕೇವಲ ವನ. ಅದು ಕಾಡಿದ್ದಂತೆ, ತಗೊಂಡೇನ್ ಮಾಡೋದು ಅದನ್ನ ಅಂತಾರೆ ದಾಸರು. ಹೀಗಾಗಿ ಎಲ್ಲ ಸತ್ಕರ್ಮಗಳು ಮನೆಯಲ್ಲಿ ನಡೆಯುವಂತೆ ಆಗಬೇಕು. ಹಾಗೆ ಆ ನಿಟ್ಟಿನಲ್ಲಿ ಆ ಮನೆಯಲ್ಲಿ ಸತ್ಕರ್ಮಗಳು ನಡೆಯುವಂತೆ ಆಗಬೇಕು ಅಂದರೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಬೇಕು ಅನ್ನುವುದಾದರೆ ಯಾವುದು ನನ್ನದಲ್ಲ ಅನ್ನುವ ಭಾವ ಬೇಕು. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ನಂದ ನಂದನ ಗೋವಿಂದ. ಯಾವುದು ನಂದಲ್ಲ. ಎಲ್ಲಿಯವರೆಗೂ ಈ ಬಟ್ಟೆ ಹೇಳಿ ಹರಿಯುವವರೆಗೂ ಇಲ್ಲ. ನಮ್ಮ ಜೀವ